ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೊಮ್ಮಸಂದ್ರದ ಮನೆಗೆ ಆಗಮಿಸಿದ್ದಾರೆ. ಮೃತ ಬಾಲಪ್ಪ ರೆಡ್ಡಿಯ ಮೃತದೇಹವನ್ನು ತೆಗೆದುಕೊಂಡು ಬರಲಾಗಿದೆ. ಮೃತನ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೊಮ್ಮಸಂದ್ರದ ಮನೆಗೆ ಮೃತ ಬಾಲಪ್ಪ ರೆಡ್ಡಿ ಶವವನ್ನು ತೆಗೆದುಕೊಂಡು ಬರಲಾಗಿದೆ. ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜವಾಗಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಾಲಪ್ಪ ರೆಡ್ಡಿ ಕುಟುಂಬದವರ ನೋವು. ಕಿಡ್ನಾಪ್ ಅಂಡ್ ಕೊಲೆ ಕೇಸ್. ಗುರುವಾರ ಕಿಡ್ನಾಪ್ ಆಗಿದ್ದ ಬಾಲಪ್ಪ ರೆಡ್ಡಿ ಹೊಸೂರಿನ ಶಾಣಬಾಬು ಕಾಡ್ನಲ್ಲಿ ಪತ್ತೆಯಾಗಿತ್ತು ಶವ. ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದ್ದ ಆರೋಪಿ ರವಿ ಪ್ರಸಾದ್ ರೆಡ್ಡಿ. ಇನ್ನು ನಿನ್ನೆ ರಾತ್ರಿ ಆರೋಪಿ ರವಿ ಆತನ ಎರಡು ಕಾಲಿಗೆ ಫೈರಿಂಗ್ ಮಾಡ್ತಾರೆ ಪೊಲೀಸರು. ಮಹಜರು ಸಂದರ್ಭದಲ್ಲಿ ಡ್ರ್ಯಾಗರ್ನಿಂದ ಎಸ್ಕೇಪ್ ಆಗುವುದಕ್ಕೆ ಈತ ಅಧಿಕಾರಿಗಳ ಮೇಲೆ ಮುಂದಾಗ್ತಾನೆ. ಹಲ್ಲೆ ಮಾಡೋಕೆ ಕಾಲಿಗೆ ಗುಂಡು ಹೊಡೆದು ಎರಡು ಕಾಲಿಗೆ ಗುಂಡು ಹೊಡೆದು ಹೆಬ್ಬಗುಡಿ ಇನ್ಸ್ಪೆಕ್ಟರ್ ಬಂಧನ ಮಾಡಿದ. ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರಿಂದ ಫೈರಿಂಗ್ ಆಗಿ ಬಂಧಿಸಲಾಗಿದೆ. ಎನ್ನುವ ಕಾರಿನಲ್ಲಿ ಬಂದಾಗ ನಂಬಿಸಿ ಈತನನ್ನ ಕಿಡ್ನಾಪ್ ಮಾಡಿದ್ದು. ಗುರುವಾರ ಆದಂತಹ ಪ್ರಕರಣ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ಸಂಪರ್ಕದಲ್ಲಿದ್ದಾರೆ. ಚಂದ್ರಪ್ಪ, ಬಾಲಪ್ಪ ರೆಡ್ಡಿ ಅವರ ಮೃತದೇಹವನ್ನ ಈಗ ತಾನೇ ತೆಗೆದುಕೊಂಡು ಬರಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಆರೋಪಿಯ ಮಹಜರ ಸಂದರ್ಭದಲ್ಲೂ ಕೂಡ ಸ್ಥಳ ಮಹಜರ ಸಂದರ್ಭದಲ್ಲೂ ಕೂಡ ಆತ ಎಸ್ಕೇಪ್ ಆಗೋದಕ್ಕೆ ನೋಡಿದ್ದ. ಆತನ ಕಾಲಿಗೂ ಕೂಡ ಫೈರಿಂಗ್ ಮಾಡಿರುವಂಥದ್ದು. ಟೋಟಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸದ್ಯದ ಅಪ್ಡೇಟ್ಸ್ ಏನೇನು ಸಿಗ್ತಾ ಇದೆ? ಕಳೆದ ಗುರುವಾರ ಬಾಲಪ್ಪ ರೆಡ್ಡಿ ಅವರು ಜಿಗ್ನಿ ಲಿಂಕ್ ರಸ್ತೆಯಿಂದ ಅಲ್ಲಿಂದ ನಾಪತ್ತೆ ಆಗಿರ್ತಾರೆ. ಸಂಜೆವರೆಗೂ ಹುಡ್ಕಾಡ್ದಂತ ಏನು ಅವರ ಮಗ ಮತ್ತೆ ಅವರ ಕುಟುಂಬದವರು ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರ್ತಾರೆ. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಮನೇಲಿ ಹೇಳೋಗಿರ್ತಾರೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿ. ಸೊ ಅವ್ರು ಬಂದಿರೋದಿಲ್ಲ. 3 ಗಂಟೆವರೆಗೂ ಮೊಬೈಲ್ ಆನ್ಲಿ ಇರುತ್ತೆ. ರಿಂಗ್ ಆದ್ರೂ ಕೂಡ ರಿಸೀವ್ ಮಾಡೋದಿಲ್ಲ. ಕೊನೆಗೆ ಆತಂಕಗೊಂಡಂತ ಅವರ ಕುಟುಂಬದವರೆಲ್ಲರೂ ಕೂಡ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿರ್ತಾರೆ. ದೂರು ಆಧರಿಸಿ ಹೆಬ್ಬಗೋಡಿ ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ. ಆ ಒಂದು ತನಿಖೆ ವೇಳೆ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ರವಿ ಪ್ರಸಾದ್ ರೆಡ್ಡಿ ಎನ್ನುವಂಥವರು ಅವರಿಗೆ ಕರೆ ಮಾಡಿ ಅವರಿಗೆ ಬಾಡಿಗೆ ಹಣ ಅಂತಂದ್ರೆ ರವಿ ಪ್ರಸಾದ್ ರೆಡ್ಡಿ ಆರೋಪಿ ಯಾರಿದ್ದಾನೆ ಆತ ಮೃತ ಬಾಲಪ್ಪರವರ ಅಂಗಡಿ ಬಾಡಿಗೆಯಲ್ಲಿ ಅಂಗಡಿ ಇರುತ್ತೆ. ಆ ಅಂಗಡಿಯಲ್ಲಿ ಈತ ಬಾಡಿಗೆದಾರನಾಗಿರ್ತಾನೆ. ಕಳೆದ 5-6 ತಿಂಗಳಿಂದ ಬಾಡಿಗೆ ಕೊಟ್ಟಿರೋದಿಲ್ಲ. ಆ ಹಣವನ್ನ ಕೊಡ್ತೀನಿ ಬಾ ಅಂತ ಕರೆದುಕೊಂಡು ಜಿಗ್ನಿ ಕೈಗಾರ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಕಿಡ್ನಾಪ್ ಮಾಡಿರ್ತಾನೆ. ಕಿಡ್ನಾಪ್ ಮಾಡಿ ಆದ್ಮೇಲೆ ರಾತ್ರಿ ಸುಮಾರು 9ರಿಂದ 10 ಗಂಟೆ ಸುಮಾರಿನಲ್ಲಿ ಮಗನ ನಂಬರ್ಗೆ ಫೋನ್ ಮಾಡಿ 2 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾನೆ. ಈ ವಿಚಾರ ಪೊಲೀಸರಿಗೆ ತಿಳಿದು ಪೊಲೀಸರು ಕೂಡ ಸೀರಿಯಸ್ ಆಗಿ ತನಿಖೆ ನಡೆಸ್ತಾ ಇರ್ತಾರೆ. ಈ ನಡುವೆ ನಿನ್ನೆ ಬೆಳಿಗ್ಗೆ ಆರೋಪಿ ಬಗ್ಗೆ ಸುಳಿವು ಸಿಗ್ತದೆ. ಈತ ಬೊಮ್ಮಸಂದ್ರ ಸುತ್ತಮುತ್ತಲೇ ಓಡಾಡ್ತಾ ಇದ್ದಾನೆ ಅಂತೇಳಿ. ಸೊ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ತಾನು ಬಾಲಪ್ಪ ರೆಡ್ಡಿಯನ್ನ ಕೊಲೆ ಮಾಡಿ ತಮಿಳುನಾಡಿನ ಶಾಣಮಾಬಲಿ ಕಾಡಿನಲ್ಲಿ ಎಸ್ಕೊಂಡಿದ್ದೀನಿ ಅಂತೇಳಿ ಆತ ಮಾಹಿತಿ ಕೊಡ್ತಾನೆ. ಅದಾದ ಬಳಿಕ ವೆಪನ್ ಅಂದ್ರೆ ಆತ ಕೊಲೆ ಮಾಡೋದಕ್ಕೆ ಬಳಕೆ ಮಾಡಿದಂಥ ವಸ್ತುಗಳು ಏನಂತ ಕೇಳಿದಾಗ ಆತ ಬೊಮ್ಮಸಂದ್ರದ ಸ್ಮಶಾನ ಸಮೀಪದಲ್ಲೇ ಒಂದು ಪಾಳು ಪ್ರದೇಶ ಇರ್ತದೆ. ಸೊ ಅಲ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಆಗ ಅಲ್ಲಿದ್ದಂಥ ಡ್ರ್ಯಾಗರ್ನಿಂದನೇ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಗಾಳಿಯಲ್ಲಿ 2 ರೌಂಡ್ ಫೈರ್ ಮಾಡಿ ವಾರ್ನ್ ಮಾಡ್ತಾರೆ. ಆದ್ರೂ ಕೂಡ ಆತ ದಾಳಿ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಯತ್ನ ಪಡ್ತಾನೆ. ಆಗ ಆತನ 2 ಕಾಲಿಗೆ ಆರೋಪಿ ರವಿ ಪ್ರಸಾದ್ ರೆಡ್ಡಿ 2 ಕಾಲಿಗೆ ಗುಂಡನ್ನು ಹೊಡೆದು ರಾತ್ರಿ ಸುಮಾರು 10 ಗಂಟೆ ಸುಮಾರಿನಲ್ಲಿ ಆತನನ್ನ ಬಂಧನ ಮಾಡಿ ಸದ್ಯ ಆತನಿಗೆ ಏನು ನಾರಾಯಣ LCTಯಲ್ಲಿ ಖಾಸಗಿ ಆಸ್ಪತ್ರೆ ನಾರಾಯಣ LCTಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡಲಾಗ್ತದೆ. ಸದ್ಯ ಶಾಣಮಾವು ಕಾಡಿನದಂತಹ ಏನು ಕಿಡ್ನಾಪ್ ಆಗಿದ್ದಂಥ ಬಾಲಪ್ಪನವರ ಮೃತದೇಹವನ್ನು ಕೂಡ ಸದ್ಯ ಬೊಮ್ಮಸಂದ್ರದ RS ಗಾರ್ಡನಿಯ ನಿವಾಸ ಅಲ್ಲಿಗೆ ಕರೆತರಲಾಗ್ತದೆ. ಸದ್ಯ ಅವರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಸಂಬಂಧಿಕರು ಹೇಳುವಂಥದ್ದು ಆರೋಪಿ ರವಿ ಪ್ರಸಾದ್ ರೆಡ್ಡಿ ಕಳೆದ 15 ವರ್ಷಗಳಿಂದ ಬಾಲಪ್ಪ ರೆಡ್ಡಿ ಜೊತೆ ಒಡನಾಟ ಇದ್ದ. ಅವರ ಅಂಗಡಿಯಲ್ಲೇ ಬಾಡಿಗೆಗಿದ್ದ. ಜೊತೆಗೆ ಇತ್ತೀಚೆಗೆ ಆತ ಆರ್ಥಿಕವಾಗಿ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದು ಇವರ ಏನು ಬಾಡಿಗೆ ಮನೆಯಲ್ಲೇ ವಾಸ ಇದ್ದ. ಒಂದು ಕಡೆ ಅಂಗಡಿ ಜೊತೆಗೆ ಬಾಡಿಗೆ ಮನೆ ಎರಡೂ ಬಾಡಿಗೆ ಕಟ್ಟದೇ ಇರೋದ್ರಿಂದ ಇವರು ಸಾಕಷ್ಟು ಬಾರಿ ಹಣವನ್ನೇ ಕೇಳಿರ್ತಾರೆ. ಸೊ ಇದೇ ಒಂದು ಕೊಲೆಗೆ ಕಾರಣ ಆಯಿತು ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.